ಬೀದರ್ ಜಿಲ್ಲಾಡಳಿತ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಡಿಡಿಯುಜೆಕೆವೈ ಮತ್ತು ಸಂಕಲ್ಪ ಯೋಜನೆಯಡಿ ಬೀದರ್ ನಗರದಲ್ಲಿ ಆಯೋಜಿಸಿದ್ದ ಉದ್ಯೋಗ ಮೇಳವನ್ನು ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ದೂರದರ್ಶನದೊಂದಿಗೆ ಸಾಗರ್ ಈಶ್ವರ್ ಖಂಡ್ರೆ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಉದ್ಯೋಗ ಮೇಳ ಆಯೋಜಿಸಿದ್ದು 16 ಕಂಪನಿಗಳು ಭಾಗವಹಿಸಿವೆ. 1000ಕ್ಕೂ ಹೆಚ್ಚು ಯುವಕ ಯುವತಿಯರು ಹೆಸರು ನೋಂದಾಯಿಸಿಕೊಂಡು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ನಿರುದ್ಯೋಗಿ ಯುವಕ ಯುವತಿಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಯಾರ್ಯಾರು ಹೋಗಿ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ ಅಂತವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟು ಉದ್ಯೋಗ ಎಷ್ಟೈತು ಅಷ್ಟು ನಾವು ಜಾಬ್ ಕೊಡ್ಸ ನಾವು ಕೆಲಸ ಮಾಡಿಸ್ತಾ ಇದ್ವಿ. ಉದ್ಯೋಗ ಆಕಾಂಕ್ಷಿ ಸುಮಲತಾ ತಾನು ಸ್ನಾತಕೋತ್ತರ ಪದವಿ ಮುಗಿಸಿದ್ದು ಜಿಲ್ಲೆಯಲ್ಲಿ ಉದ್ಯೋಗ ಮೇಳ ಆಯೋಜಿಸಿರುವುದು ನಿರುದ್ಯೋಗಿಗಳಿಗೆ ಸಹಕಾರಿಯಾಗಲಿದೆ ಎಂದರು. ಮನೆಗೆ ಉಳಿದಾರೆ ಅಂತವರಿಗೆಲ್ಲ ಉದ್ಯೋಗ ಸಿಗ್ಬೇಕಂಬ ನಮ್ದೊಂದು ಅದೊಂದು ಹೆಮ್ಮೆ. ಉದ್ಯೋಗ ಮೇಳ ಇಟ್ಟೊಂಥರ ಖುಷಿ ಅದ ರೀ, ಎಲ್ಲರಿಗೂ ಸಿಗ್ಬೇಕು. ಇಂಜಿನಿಯರ್ ಅಂತಿಮ ವರ್ಷದ ವಿದ್ಯಾರ್ಥಿನಿ ಅಕ್ಷತಾ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುವುದರಿಂದ ಸಾಕಷ್ಟು ಉದ್ಯೋಗ ಆಕಾಂಕ್ಷಿಗಳಿಗೆ ಅನುಕೂಲವಾಗಲಿದೆ ಎಂದರು. ಮುಂದೆ ಎಲ್ಲರ ಹೋಗೋರಿಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿ ಅವ್ರು ಇನ್ನೊಂದ್ಸಲ ಟ್ರೈ ಮಾಡಬೇಕು ಅಷ್ಟೇ. ಇಲ್ಲಿ ಸಾಕಷ್ಟು ಕಂಪ್ನೀಸ್ ಅದನ್ನು ಬಂದಿದ್ದಾವೆ, ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ಚೆನ್ನಾಗಿ ಮಾಡಿದ್ದರು. ಅಂಗವಿಕಲರ ಸಂಸ್ಥೆಯ ಪದಾಧಿಕಾರಿ ರಾಜಪ್ಪ ಪಾತರಪಳ್ಳಿ ಉದ್ಯೋಗ ಮೇಳದಲ್ಲಿ ಹಲವು ಕಂಪನಿಗಳು ಭಾಗವಹಿಸಿದ್ದು ವಿಕಲಚೇತನರು ಉದ್ಯೋಗ ಮೇಳದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕಂಪನಿಗಳು ಬಂದಿದ್ದಾರೆ, ಇಂಟರ್ವ್ಯೂ ಆಗ್ತಾ ಇದ್ದಾರೆ. ಇದು ಬೀದರ್ ಜಿಲ್ಲೆಯಲ್ಲಿ ಒಳ್ಳೆಯದು ಅವಕಾಶ ಆಗಿದೆ.